ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವಜನರೇ, ಒಂದು ಅಮೂಲ್ಯವಾದಂಥ ಸಂಗತಿಯನ್ನು ಬೈಬಲ್ನಿಂದ ನಾವು ನೋಡಿಕೊಳ್ಳೋಣ. ಅಂಶದ ಹೆಸರೇನು ಅಂದರೆ, ಪಾತಾಳದಲ್ಲಿರುವವರಿಗೆ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಇಲ್ಲವೋ ಎಂಬುದಾಗಿ. ಮತ್ತೆ ಹೇಳ್ತೀನಿ, ಪಾತಾಳದಲ್ಲಿರುವವರಿಗೆ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಇಲ್ಲವೋ ಎಂಬುದಾಗಿ ಈ ಒಂದು ಅಂಶವನ್ನು ಅರ್ಥ ಮಾಡಿಕೊಳ್ಳೋಣ. ಯಾಕೆ ಎಂಬುದಾಗಿ ನೋಡುವಂಥದ್ದಾದರೆ, ಪಾತಾಳದಲ್ಲಿರುವಂಥವರಿಗೆ ಯುಕ್ತಿ ತಿಳುವಳಿಕೆ ಇವ್ಯಾವುದೇ ಒಂದು ಕಾರ್ಯಗಳು ಇಲ್ಲ ಎಂಬುದಾಗಿ ಇಲ್ಲಿ ಈ ಒಂದು ಟೈಟಲ್ನ ಇಟ್ಕೊಂಡಿದ್ದೀವಿ. ಆದರೆ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 22ನೇ ವಚನಗಳಿಂದ ನಾವು ನೋಡ್ಕೊಂಡು ಹೋಗುವಂಥದ್ದಾದರೆ, ಆತನು ಲಾಜರ್ ಮತ್ತು ಐಶ್ವರ್ಯವಂತನು ಇಬ್ಬರು ಕೂಡ ಮರಣವನ್ನು ಹೊಂದಿದಂಥ ಸಮಯದಲ್ಲಿ ಐಶ್ವರ್ಯವಂತನು ಆ ಒಂದು ನರಕದಿಂದ ಆತನು ಅಬ್ರಹಾಮನನ್ನು ಕುಗ್ಗಿಕೊಳ್ತಾನೆ. ಅಬ್ರಹಾಮನೇ, ನನ್ನ ಮನೆಯಲ್ಲಿ ಅಣ್ಣ ತಮ್ಮಂದಿರಿದ್ದಾರೆ, ಅವರ ಬಳಿಗೆ ನೀನು ಕಳಿಸಿಕೊಡಬೇಕು ಲಾಜರ್ನ ಎಂಬುದಾಗಿ ಆತನು ಬಹಳವಾಗಿ ಬೇಡಿಕೊಳ್ತಾನೆ. ಅಂದರೆ ಭೂಮಿ ಮೇಲೆ ಅಣ್ಣ ತಮ್ಮಂದಿರಿದ್ದಾರೆ ಎನ್ನುವಂಥದ್ದನ್ನು ಆತನು ಮಾತನಾಡ್ತಾ ಇದ್ದಾನೆ. ಅಂದರೆ ಆತನಿಗೆ ತಿಳುವಳಿಕೆ ಇದೆಯಾ ಅಂತ ನೋಡುವಾಗ ತಿಳುವಳಿಕೆ ಇದೆ. ತಿಳುವಳಿಕೆ ಇದ್ದಿದ್ರಿಂದನೇ ತಾನೇ ಮಾತಾಡೋದಕ್ಕೆ ಸಾಧ್ಯ. ಆಗಿರುವಂಥ ಕಾರಣ ಈ ಒಂದು ತಿಳುವಳಿಕೆ ಯುಕ್ತಿ ಎನ್ನುವಂಥದ್ದು ಇಲ್ವಾ? ಮತ್ತು ಪಾತಾಳದಲ್ಲಿ ಸತ್ತೋದಂಥವರಿಗೆ ಇಲ್ವಾ? ಅಲ್ಲಿ ನೋಡಿದ್ರೆ ಇದೆ ಎಂಬುದಾಗಿದೆ. ಇಲ್ಲಿ ಇದೆಯಾ ಅಥವಾ ಇಲ್ವಾ ಎನ್ನುವಂಥ ವಿಚಾರವನ್ನು ನಾವು ಇವತ್ತು ನೋಡಿಕೊಳ್ಳೋಣ. ಯಾಕೆ ಎಂಬುದಾಗಿ ನೋಡುವಂಥದ್ದಾದರೆ, ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದೇವರು ಕಡ್ಡಾಯವಾಗಿ ನೇಮಕ ಮಾಡಿರುವಂಥ ದಿನ ಮರಣ ದಿನ ಎನ್ನುವಂಥದ್ದನ್ನು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕೆಂದರೆ ಹುಟ್ಟಿರುವಂಥ ಪ್ರತಿಯೊಬ್ಬರು ಕೂಡ ಈ ಲೋಕವನ್ನು ಬಿಡಲೇಬೇಕು. ಅದು ದೇವರು ಮಾಡಿರುವಂಥ ಒಂದು ನೇಮ. ಅದನ್ನು ಯಾರು ಕೂಡ ಮೀರೋದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಸಾಯ್ಬೇಕ ಎಂಬುದಾಗಿ ನೋಡುವಂಥದ್ದಾದರೆ, ಬೈಬಲ್ ಈ ವಿಚಾರದಲ್ಲಿ ಏನು ತಿಳಿಸುತ್ತೋ ಒಂದು ಸಾರಿ 89ನೇ ಕೀರ್ತನೆ 48ನೇ ವಚನವನ್ನು ಗಮನಿಸಿ. ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ? ಅಂದರೆ ಮರಣವನ್ನು ಹೊಂದದೆ ಚಿರಂಜೀವಿಯಾಗಿರುವಂಥ ಮನುಷ್ಯನು ಯಾವನಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ವಾಕ್ಯ ಹೇಳುತ್ತೆ. ಈ ಚಿರಂಜೀವಿ ಅಂದರೆ ಏನು ಅಂದರೆ ನೋಡುವಂಥದ್ದಾದರೆ, ಸಾವು ಇಲ್ಲದೆ ಇರುವಂಥದ್ದು. ಚಿರಂಜೀವಿ ಅಂತಂದರೆ ಸಾವು ಇಲ್ಲದಂಥವನನ್ನೇ ಚಿರಂಜೀವಿ ಎಂಬುದಾಗಿ ಹೇಳ್ತೀವಿ. ಈಗ ನಮಗೆ ಸಾವು ಇಲ್ಲದಂಥ ಒಂದು ಸ್ಥಿತಿ ಎನ್ನುವಂಥದ್ದು ಮುಂದೆ ಬರುತ್ತೆ. ಮುಂದೆ ಸಾವು ಇಲ್ಲದಂಥ ಸ್ಥಿತಿ ಬರುತ್ತೆ. ಈ ಲೋಕದಲ್ಲಿ ಸಾವು ಎನ್ನುವಂಥದ್ದಿದೆ. ಈ ಶರೀರ ಒಂದು ದಿನ ತಾಯಿಯ ಗರ್ಭದಲ್ಲಿ ನಿರ್ಮಾಣವಾಗಿದೆ, ಒಂದು ದಿನ ಈ ಲೋಕದಲ್ಲಿ ಈ ಮಣ್ಣಿಗೆ ಹೋಗುತ್ತೆ. ಆದರೆ ನಮ್ಮೊಳಗಿರುವಂಥ ಆತ್ಮಕ್ಕೆ ಸಾವು ಇಲ್ಲ. ಈ ಸಾವಿಲ್ಲದಂಥ ಆತ್ಮಕ್ಕೆ ನಾಶನವಿಲ್ಲದಂಥ ಲೋಕಗಳಿದೆ. ನಾಶವಿರುವಂಥದ್ದು ಈ ಭೂಲೋಕ, ನಾಶನವಿಲ್ಲದೇ ಇರುವಂಥದ್ದು ಲೋಕಗಳಿದೆ. ಆ ಲೋಕದಲ್ಲಿ ಚಿರಂಜೀವಿಗಳಾಗಿ ಸಾವೇ ಇಲ್ಲದಂಥ ರೀತಿಗಳಲ್ಲಿ ಇರ್ತೀವಿ. ಆ ಸಾವೇ ಇಲ್ಲದಂಥ ರೀತಿಯಲ್ಲಿ ಇರಬೇಕು ಅಂತ ಅಂದರೆ ಮನುಷ್ಯನ ಏನು ಮಾಡ್ಬೇಕಂತೆ? ಮರಣ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಅಂದರೆ ಮರಣವನ್ನು ಹೊಂದಬೇಕಂತೆ. ಅಂದರೆ ಎಲ್ಲ ಮನುಷ್ಯರು ಮರಣವನ್ನು ಹೊಂದಬೇಕಾ? ಎಲ್ಲ ಮನುಷ್ಯರು ಮರಣವನ್ನು ಹೊಂದಬೇಕು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ದೇವರೇ ಬರೆಸಿದ್ದಾನೆ. ಹೀಗಿರುವಂಥ ಕಾರಣ ಎಲ್ಲರೂ ಪಾತಾಳದಲ್ಲಿ ಹೋಗ್ತಾರೆ. ಈ ಪಾತಾಳದಲ್ಲಿರುವಂಥವರ ಸ್ಥಿತಿ ಯಾವ ರೀತಿಯಾಗಿರುತ್ತೋ ಎನ್ನುವಂಥದ್ದನ್ನು ಜ್ಞಾನಿಯಾದಂಥ ಸೊಲೊಮೋನನು ಆತನು ಮಾತನಾಡುವಂಥ ಮಾತನ್ನು ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 10ನೇ ವಚನ, ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ಪೂರ್ಣ ಶಕ್ತಿಯಿಂದ ಮಾಡು. ಅಂದರೆ ನಿನ್ನ ಈ ಭೂಮಿ ಮೇಲೆ ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ಪೂರ್ಣವಾಗಿ ಮಾಡಬೇಕಂತೆ. ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ. ಇಲ್ಲಿ ನಿನ್ನ ಕೈಗೆ ಸಿಕ್ಕಿದಂಥ ಕೆಲಸವನ್ನು ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ಯಾಕೆಂದ್ರೆ ನೀನು ಹೋಗ್ಬೇಕಾಗಿರುವಂಥ ಪಾತಾಳ ಲೋಕದಲ್ಲಿ ಯಾವೊಂದು ಕೆಲಸ ಇರಲ್ಲ, ಅಲ್ಲಿ ಯಾವೊಂದು ತಿಳುವಳಿಕೆ ಇರಲ್ಲ, ಯಾವ ಒಂದು ಜ್ಞಾನ ಇರಲ್ಲ ಎಂಬುದಾಗಿ ಜ್ಞಾನಿಯಾದಂಥ ಸೊಲೊಮೋನನು ಹೇಳ್ತಾ ಇದ್ದಾನೆ. ಅಂದರೆ ಈ ಮಾತಿನ ಅರ್ಥ ಏನು? ಆ ಲೋಕದಲ್ಲಿ ಯಾವುದೇ ಕೆಲಸಗಳು ಇಲ್ಲದಲೇ ಇರುವುದಕ್ಕೆ ನೀನು ಈ ಲೋಕದಲ್ಲಿ ಎಲ್ಲವನ್ನ ಸಂಪೂರ್ಣವಾಗಿ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಮತ್ತೆ ಆ ಲೋಕದಲ್ಲಿ ಏನು ಇಲ್ವಾ? ಕೆಲಸಗಳಿಲ್ವಾ? ಅಂದರೆ ಈ ಲೋಕದಲ್ಲಿ ಎಲ್ಲ ಇದೆಯಾ? ಈ ಲೋಕದಲ್ಲಿ ನಮ್ಮ ಕೈಗೆ ಸಿಕ್ಕಿದಂಥ ಕೆಲಸಗಳನ್ನು ಎಲ್ಲವನ್ನ ಮಾಡಬೇಕು ಎಂಬುದಾಗಿ ನೋಡುವಂಥದ್ದು ಯಾವ ಕೆಲಸಗಳದು? ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ಎಂಬುದಾಗಿ ಇದೆ. ಆಗಿರುವಂಥ ಕಾರಣ ಮತ್ತೆ ಯಾವ ಕೆಲಸಗಳಿದು?
ಯಾವ ಒಂದು ಕೆಲಸಗಳನ್ನು ನಾವು ಪೂರ್ಣ ಶಕ್ತಿಯಿಂದ ಮಾಡಬೇಕು ಅಂದರೆ ಈ ಭೂಮಿ ಮೇಲೆ ದೇವರಿಗೋಸ್ಕರ ಮಾಡುವಂಥ ಏನು ನೀತಿ ಕಾರ್ಯಗಳಿದೆಯೋ, ಅನೀತಿ ಕಾರ್ಯಗಳಲ್ಲ, ನೀತಿ ಕಾರ್ಯಗಳು ಏನಿದೆಯೋ ಅವನ್ನ ಪೂರ್ಣ ಶಕ್ತಿಯಿಂದ ಮಾಡಬೇಕಂತೆ. ಏನಕ್ಕೋಸ್ಕರ ಪೂರ್ಣ ಶಕ್ತಿಯಿಂದ ಮಾಡಬೇಕೆಂಬುದಾಗಿ ನೋಡುವಂಥದ್ದಾದರೆ, ದೇವರ ಕೆಲಸವನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಅದನ್ನು ಮಾಡ್ತೀವೋ ಅಷ್ಟರ ಮಟ್ಟಿಗೆ ಪರಲೋಕದಲ್ಲಿ ಸಂಪಾದನೆ ಎನ್ನುವಂಥದ್ದು, ಪರಲೋಕದಲ್ಲಿ ದೇವರು ಪ್ರತಿಫಲವನ್ನು ಕೊಡ್ತಾರೆ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರುವಂಥ ಕಾರಣ. ನಾವು ಒಂದು ವೇಳೆ ಈ ಲೋಕದಲ್ಲಿ ಏನೋ ಕಾಟಾಚಾರಕ್ಕೆ ದೇವರ ಕೆಲಸಗಳನ್ನು ಮಾಡಿಬಿಟ್ರೆ, ಏನೋ ಮಾಡಿದ್ರೆ ಆಯಿತು, ಮಾಡದಲ್ಲೇ ಇದ್ರೆ ಆಯಿತು ಅಂತೇಳಿ ಈ ರೀತಿಯಾಗಿ ಒಂದು ವೇಳೆ ನಾವು ವರ್ತಿಸಿದ್ರೆ, ಈ ರೀತಿಯಾಗಿ ದೇವರ ಕೆಲಸಗಳಲ್ಲಿ ನಾವು ನಿಧಾನವನ್ನು ಮಾಡಿದ್ರೆ, ಯಾಕಂದರೆ ಸಾವು ಅನ್ನೋಂಥದ್ದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಮನುಷ್ಯನ ಜೀವನ ಕೆಲಸವನ್ನು ಮಾಡುವಂಥದ್ದು, ದೇವರ ಕೆಲಸಗಳನ್ನು ನಡೆಯುವಂಥದ್ದು ಅಂತ್ಯ ಆಗಿ ಹೋಗುತ್ತೆ, ಮುಗಿದೋಗುತ್ತೆ. ಈ ಲೋಕದಲ್ಲಿ ಮಾತ್ರವೇ ಅವಕಾಶ ಇಲ್ಲ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ಪೂರ್ಣ ಶಕ್ತಿಯಿಂದ ಮಾಡುವಂತ ಅಂದರೆ ಅನೀತಿ ಕಾರ್ಯಗಳಲ್ಲ. ಕಳ್ಳತನ ಎನ್ನುವಂಥದ್ದು ಸಿಕ್ಕಿದೆ, ಕಳ್ಳತನವನ್ನು ಮಾಡಬೇಕಾ, ಕೊಲೆ ಎನ್ನುವಂಥದ್ದು ಅದಲ್ಲ. ಆ ಕಾರ್ಯಗಳು ಬರೆಯಲ್ಪಟ್ಟಿಲ್ಲ. ಇಲ್ಲಿ ನೀತಿ ಕಾರ್ಯಗಳ ವಿಷಯದಲ್ಲಿ ಸೊಲೊಮೋನನು ಮಾತನಾಡ್ತಾ ಇದ್ದಾನೆ. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ, ಯುಕ್ತಿಯೂ, ತಿಳುವಳಿಕೆಯೂ, ಜ್ಞಾನವೂ ಇರುವುದಿಲ್ಲ. ನೀನು ಸೇರಿ ಹೋಗುವಂಥ ಪಾತಾಳ ಲೋಕ ಏನಿದೆಯೋ, ನಿನ್ನ ಸತ್ತ ಮೇಲೆ ಪಾತಾಳ ಲೋಕಕ್ಕೆ ಹೋಗ್ತೀಯಲ್ಲ, ಅಲ್ಲಿ ಏನಿಲ್ವಂತೆ, ಕೆಲಸವೂ ಇಲ್ವಂತೆ, ಯುಕ್ತಿ ಇಲ್ವಂತೆ, ತಿಳುವಳಿಕೆಯೂ ಇಲ್ವಂತೆ, ಜ್ಞಾನವೂ ಕೂಡ ಇಲ್ವಂತೆ. ಅಂದರೆ ಈ ಜ್ಞಾನ, ಯುಕ್ತಿ, ತಿಳುವಳಿಕೆ, ಕೆಲಸ ಈ ಭೂಮಿ ಮೇಲೆ ಇದೆ ಅಂತಾನೆ ಅರ್ಥ. ಈ ಭೂಮಿ ಮೇಲೆ ಇವೆಲ್ಲ ಇದೆ. ಆದ್ದರಿಂದ ನೀನೇನು ಮಾಡು, ನೀನು ದೇವರಿಗೋಸ್ಕರ ಎಲ್ಲ ಕೆಲಸಗಳನ್ನು ಮಾಡು, ಪಾತಾಳ ಲೋಕದಲ್ಲಿ ಇವ್ಯಾವೂ ಇಲ್ಲ ನಿನಗೆ ಎಂಬುದಾಗಿ. ಏನು ಈ ಮಾತಿನ ಅರ್ಥ? ಅಲ್ಲಿ ಐಶ್ವರ್ಯವಂತನ ಆ ರೀತಿಯಾಗಿ ನೆನಪಿನಲ್ಲಿ ಇಟ್ಟುಕೊಂಡು ಆತನ ಮಾತನಾಡ್ತಾ ಇದ್ದಾನೆ. ಇಲ್ಲಿ ಜ್ಞಾನ ಇಲ್ಲ ಎಂಬುದಾಗಿ ಇಲ್ಲಿ ಸೊಲೊಮೋನನು ಬರೆದಿದ್ದಾನೆ. ಅಂದ್ರೆ ಬೈಬಲ್ ತಪ್ಪ? ಬೈಬಲ್ ಏನನ್ನ ತಪ್ಪಾಗಿ ಬರೆದಿರುವಂಥ ಗ್ರಂಥವ? ಚೆನ್ನಾಗಿ ಗಮನಿಸಬೇಕು. ಇಲ್ಲಿ ಪಾತಾಳ ಲೋಕದಲ್ಲಿ ಹೋದಾಗ ಭೂಮಿ ಮೇಲೆ ಯಾವ ಕೆಲಸವನ್ನು ನಡೆಸ್ತೀವೋ ಆ ರೀತಿಯಾದಂಥ ಕೆಲಸಗಳು ಇರಲ್ಲ. ಭೂಮಿ ಮೇಲೆ ನಾವು ಇವತ್ತು ದೇವರಿಗೋಸ್ಕರ ಸುವಾರ್ತೆಯನ್ನು ಸಾರ್ತೀವಿ ಅಂತ ಕಡಿ, ಇಲ್ಲ ದೇವರಿಗೋಸ್ಕರ ನಾವು ಇವತ್ತು ಪ್ರಾಣ ತ್ಯಾಗವನ್ನು ಮಾಡ್ತೀವಿ ಅಂತ ಕಡಿ, ದೇವರಿಗೋಸ್ಕರ ಎಷ್ಟೋ ದೇವರ ವಾಕ್ಯವನ್ನು ಓದಿ ಬೋಧನೆ ಮಾಡ್ತೀವಿ ಅಂತ ಕಡಿ, ಏನೋ ಒಂದು ಮಾಡ್ತೀವಿ ಅಂತ ಕಡಿ, ಈ ರೀತಿಯಾದಂಥ ಕೆಲಸಗಳು, ಈ ಭೂಮಿಯ ಮೇಲಿರುವಂಥ ಕೆಲಸಗಳು ಪಾತಾಳ ಲೋಕದಲ್ಲಿ ಇರುವುದಿಲ್ಲ. ಅಂದರೆ ಅಲ್ಲಿ ಯಾವ ಒಂದು ಕೆಲಸಗಳು, ಭೂಮಿ ಮೇಲಿದ್ದಂಥ ಕೆಲಸಗಳು, ದೇವರಿಗೋಸ್ಕರ ಮಾಡುವಂಥ ಕೆಲಸಗಳು ಪಾತಾಳ ಲೋಕದಲ್ಲಿ ಇಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಯಾಕೆ ತಿಳುವಳಿಕೆ ಎನ್ನುವಂಥದ್ದಿಲ್ಲ, ಯಾಕೆ ಆಲೋಚನೆಗಳು ಎನ್ನುವಂಥದ್ದಿಲ್ಲ ಪಾತಾಳ ಲೋಕದಲ್ಲಿ ಅಂತ ಅಂದರೆ, ನಮಗೆ ಭೌತಿಕವಾಗಿ ಒಂದು ವಿಚಾರವು ಗೊತ್ತಿರಬೇಕು. ಅದೇನು ಅಂದರೆ, ನಮ್ಮ ಒಂದು ತಿಳುವಳಿಕೆಗಳು ಎನ್ನುವಂಥದ್ದು ಅದು ಆತ್ಮಕ್ಕೆ ಇರುವಂಥ ಶಕ್ತಿನ, ಶರೀರಕ್ಕೆ ಇರುವಂಥ ಶಕ್ತಿನ, ಇದನ್ನು ಸ್ಪಷ್ಟವಾಗಿ ನೀವು ಆಲೋಚನೆ ಮಾಡಿ ನೋಡಬೇಕು. ಈಗ ನಮಗೆ ಆಲೋಚನೆಗಳೆಲ್ಲ ಎಲ್ಲಿ ಬರುತ್ತೆ? ನಮ್ಮ ಆಲೋಚನೆಗಳು ಎಲ್ಲಿ ಇದೆ? ನಾವು ಮೆದುಳಲ್ಲಿ ಇಟ್ಕೊಂಡಿರ್ತೀವಿ. ಅಂದರೆ ನಮ್ಮ ಮೆದುಳಿನಲ್ಲಿ ಏನು ಮಾಡ್ತೀವಿ, ಆಲೋಚನೆಗಳು ಬರುತ್ತೆ. ಇದನ್ನೇ ಮನಸ್ಸು ಎಂಬುದಾಗಿ ಹೇಳ್ತೀವಿ. ಆಲೋಚನೆಗಳು ಬರುವಂಥ ಸ್ಥಳವನ್ನೇ ಮನಸ್ಸು ಎಂಬುದಾಗಿ ನಾವು ವರ್ಣಿಸ್ತೀವಿ. ಆಗಿರುವಂಥ ಕಾರಣ ಈ ಆಲೋಚನೆಗಳು ಎನ್ನುವಂಥದ್ದು ಆತ್ಮದ ಒಂದು ಕೆಲಸವ, ಶರೀರದ ಕೆಲಸವ ಅಂತ ನೋಡಿದ್ರೆ, ಈ ಆಲೋಚನೆಗಳು ಎನ್ನುವಂಥದ್ದು ಆತ್ಮದ ಕೆಲಸ. ಅಂದರೆ ಇದು ಆತ್ಮಕ್ಕಿರುವಂಥ ಶಕ್ತಿ. ಸ್ಪಷ್ಟವಾಗಿ ಇದನ್ನು ಗಮನಿಸಬೇಕು. ಅಂದರೆ ತಿಳುವಳಿಕೆ ಎನ್ನುವಂಥದ್ದು ಆತ್ಮಕ್ಕಿದೆಯಾ, ಶರೀರಕ್ಕಿದೆಯಾ? ಅಂದರೆ ಈ ಮೆದುಳಿಗಿದೆಯಾ ಅಂತ ನೋಡುವಾಗ ಆತ್ಮಕ್ಕೆ ಇದೆ. ಆತ್ಮದಿಂದಲೇ ಆಲೋಚನೆಗಳು ಹೊರಡುತ್ತೆ, ಆತ್ಮಗಳಿಂದಲೇ ಎಲ್ಲ ತಿಳುವಳಿಕೆಗಳು ಹೊರಡುತ್ತೆ. ಹಾಗಾದರೆ ಈ ಮೆದುಳು ಏನು? ಆಲೋಚನೆಗಳು ಆತ್ಮದ್ದಾಗಿದ್ರೆ, ಆತ್ಮಕ್ಕೆ ಸಂಬಂಧಪಟ್ಟದ್ದಾಗಿದ್ರೆ, ಆತ್ಮದಲ್ಲಿ ಇದ್ರೆ ಆಲೋಚನೆಗಳು, ಮತ್ತು ಮೆದುಳು ಏನು ಮಾಡುತ್ತೆ ಅಂದರೆ ಸ್ಪಷ್ಟವಾಗಿ ಇಲ್ಲಿ ತಿಳ್ಕೋಬೇಕು. ಮೆದುಳು ಎನ್ನುವಂಥದ್ದು ಆಲೋಚನೆಗಳನ್ನು ಶೇಖರಣೆ ಮಾಡುವಂಥ, ಆಲೋಚನೆಗಳನ್ನು ಸ್ಟಾಕ್ ಮಾಡಿ ಇಡುವಂಥ ಒಂದು ಡಬ್ಬಿ ಅಂದ್ಕೋಬೋದು. ಅಷ್ಟೇ, ಒಂದು ಡಬ್ಬಿ ಅಂದ್ಕೋಬೋದು. ಯಾಕೆ ಅಂತ ಹೇಳಿ ನೋಡುವಾಗ, ಆಲೋಚನೆ ಮಾಡುವಂಥದ್ದು ಆತ್ಮವೇ. ಅಂದರೆ ಇವತ್ತು ಮೆದುಳು ಎನ್ನುವಂಥದ್ದು ಆತ್ಮದ ಆಲೋಚನೆಗಳನ್ನು ಒಂದು ಸ್ಟೋರೇಜ್ ರೂಪದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಅಷ್ಟೇನೆ. ಆದರೆ
ಮೆದುಳಿನಲ್ಲಿ ಆಲೋಚನೆಗಳು ಹುಟ್ಟಲ್ಲ. ಆಲೋಚನೆಗಳು ಹುಟ್ಟುವಂಥದ್ದು ಆತ್ಮದ ಮೂಲಕವಾಗಿ, ಆತ್ಮಕ್ಕೆ ಸಂಬಂಧಪಟ್ಟಂಥದ್ದು ಆಲೋಚನೆ ಮೆದುಳಿನಲ್ಲಿ, ಅಂದರೆ ಈ ಶರೀರದಲ್ಲಿ ಆಲೋಚನೆ ಹುಟ್ಟಲ್ಲ, ಆತ್ಮದಲ್ಲಿ ಆಲೋಚನೆ ಹುಟ್ಟುತ್ತೆ. ಆ ಆತ್ಮದಲ್ಲಿ ಆಲೋಚನೆಗಳು ಬರುತ್ತೆ. ಆ ಆಲೋಚನೆಗಳನ್ನು ಶೇಖರಣೆ ಮಾಡಿ ಇಟ್ಟುಕೊಳ್ಳುವಂಥ ಒಂದು ಭೌತಿಕವಾದಂಥ ಒಂದು ವಿಧಾನ, ಭೌತಿಕವಾದಂಥ ಒಂದು ವಸ್ತು ಅಷ್ಟೇ. ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಅಂದರೆ ನಮ್ಮ ಎಲ್ಲ ಅವಯವಗಳನ್ನು, ಅಂಗಾಲಿನಿಂದ ನಡುನೆತ್ತಿಯವರೆಗೂ ನಮ್ಮ ಇರುವಂಥ ಎಲ್ಲ ಅವಯವಗಳನ್ನು ಅಂದರೆ ಇಡೀ ಬಾಡಿಯನ್ನು, ಇಡೀ ದೇಹವನ್ನು ನಡೆಸುವಂಥದ್ದು ಆತ್ಮವೇ ಹೊರತಾಗಿ ದೇಹವು ತನ್ನಟ್ಟಿಗೆ ತಾನೇ ನಡೆಯುವುದಿಲ್ಲ. ಯಾಕೆ ಅಂತಂದರೆ ಶರೀರಕ್ಕೆ ಅಂತಹ ಒಂದು ಶಕ್ತಿ ಇಲ್ಲ. ಶರೀರವನ್ನು ಜೀವಂತವಾಗಿ ಇರುವಂತೆ ಮಾಡುವಂಥದ್ದೇ ಆತ್ಮ. ಆದಾಮನನ್ನು ದೇವರು ಮಾಡಿದರೆ ಆತನ ಶರೀರ ನಿರ್ಮಾಣವನ್ನು ಮಾಡಿದರೆ, ಆ ಶರೀರ ನಿರ್ಮಾಣ ಮಾಡಿದ ಕ್ಷಣಕ್ಕೆ ಅದು ಬದುಕುವಂಥ ಪ್ರಾಣಿ ಆಗಿಲ್ಲ, ಬದುಕುವಂಥ ರೀತಿಯಲ್ಲಿ ಆಗಿಲ್ಲ. ಅದು ದೇವರು ಅದರೊಳಗೆ ಜೀವ ಶ್ವಾಸವನ್ನು ಊದುತ್ತಾನಂತೆ. ಅಂದರೆ ಜೀವಶ್ವಾಸ ಅಂದ್ರೆ ಏನು? ಆ ಜೀವಶ್ವಾಸವೇ ಆತ್ಮ. ಅಂದರೆ ಆ ಒಂದು ಗೊಂಬೆ ಒಳಗೆ, ಆ ಶರೀರದೊಳಗೆ ಯಾವಾಗ ದೇವರ ಆತ್ಮವನ್ನು ಊದುತ್ತಾನೋ ಆಗ ಏನು ಮಾಡ್ತಾನೆ? ಬದುಕುವ ಪ್ರಾಣಿ ಆಗ್ತಾನೆ. ಅಂದರೆ ಆ ಶರೀರವನ್ನು ನಡೆಸುವಂಥದ್ದು ಆತ್ಮವ ಅಂತ ನೋಡುವಾಗ ಆತ್ಮವೇ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಈ ಒಂದು ಪ್ರಪಂಚದ ಜನರು ಈ ಐನ್ಸ್ಟೀನ್ ಏನಿದ್ದನೋ ಈತನ ಒಂದು ಮೆದುಳನ್ನು ಇವತ್ತಿಗೂ ಇಟ್ಟಿರುವಂಥ ಒಂದು ಸಂಗತಿಗಳಿದೆ. ಏನಕ್ಕೆ? ಆತನು ಒಳ್ಳೆ ತಿಳಿದಂಥವನು, ಆತನ ಮೆದುಳನ್ನು ಮಣ್ಣಿನಲ್ಲಿ ಮಣ್ಣು ಮಾಡಬಾರ್ದು, ಆತನ ಮೆದುಳು ನಾಶವಾಗಿ ಹೋಗಬಾರ್ದು, ಯಾಕೆಂದರೆ ಅದರಲ್ಲಿ ತುಂಬ ಆಲೋಚನೆಗಳಿದೆ, ತುಂಬ ಜ್ಞಾನ ಇದೆ ಅದರಲ್ಲಿ ಎಂಬುದಾಗಿ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಮಣ್ಣಿಗೆ ಸಂಬಂಧಪಟ್ಟಿರುವಂಥ ಈ ಮೆದುಳಿನಲ್ಲಿ ಆಲೋಚನೆಗಳಿಲ್ಲ, ಆಲೋಚನೆಗಳು ಹುಟ್ಟುವುದಿಲ್ಲ. ಆಲೋಚನೆ ಎಲ್ಲವೂ ಕೂಡ ಆತ್ಮದ್ದೇ. ಆತ್ಮದ ಮೂಲಕವಾಗಿ ಆಲೋಚನೆ ಎನ್ನುವಂಥದ್ದು ಬರುತ್ತೆ. ಆಲೋಚನೆಯ ಮೂಲಕವಾಗಿ ಏನೇನೆ ಇಡೀ ದೇಹ ಎನ್ನುವಂಥದ್ದು ನಡೆಯುತ್ತೆ. ಅಂದರೆ ಈ ಶರೀರವನ್ನು ಕಂಟ್ರೋಲ್ ಮಾಡುವಂಥದ್ದು, ಶರೀರವನ್ನು ನಡೆಸುವಂಥದ್ದು ಆತ್ಮವೇ. ಅಂದರೆ ಆ ಒಂದು ಪವರ್ ಇದ್ರೇನೆ ದೇಹ ಎನ್ನುವಂಥದ್ದು ನಡೆಯುತ್ತೆ, ಬಿಟ್ಟರೆ ಇಲ್ಲಾಂದ್ರೆ ನಡೆಯಲ್ಲ. ಅಂದರೆ ನಾವು ಸ್ಪಷ್ಟವಾಗಿ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು. ಕೆಲವರು ಹೆಚ್ಚಾಗಿ ಅವರು ಓದ್ತಾರೆ, ಹೆಚ್ಚಾಗಿ ಓದಿ ಅವರು ಹೆಚ್ಚಾಗಿ ಅದನ್ನು ಗುರ್ತಿಟ್ಕೊಳ್ತಾರೆ. ಈಗ ಹೆಚ್ಚು ಓದಿದಂಥವ್ರು ಏನು ಮಾಡ್ತಾರೆ? ಹೆಚ್ಚಾಗಿ ಗುರ್ತಿಟ್ಕೊಳ್ತಾರೆ. ಕಡಿಮೆ ಓದಿದಂಥವ್ರು ಏನು ಮಾಡ್ತಾರೆ? ಕಡಿಮೆಯಾಗಿ ಗುರ್ತಿಟ್ಕೊಳ್ತಾರೆ. ಆ ರೀತಿಯಾಗಿ ಆ ಒಂದು ಐನ್ಸ್ಟೀನ್ ಎನ್ನುವಂಥವನು ಬಹಳವಾಗಿ ಆತನ ಆಲೋಚನೆ ಮಾಡುವಂಥವನಾಗಿದ್ದಾನೆ. ಆತನು ಆದ ಕಾರಣವೇ ಹೆಚ್ಚಿನದಾದಂಥ ಆಲೋಚನೆಗಳನ್ನು ಆತನ ಇಟ್ಕೊಂಡಿದ್ದಾನೆ. ಆದರೆ ಆತನ ಬ್ರೈನನ್ನು ಈಗ ಇಟ್ಕೊಂಡಿದ್ದಾರಲ್ಲ, ಆತನ ಮೆದುಳನ್ನು ಇಟ್ಟಾಕ್ಷಣಕ್ಕೆ ಆ ಮೆದುಳಿನಲ್ಲಿ ಆಲೋಚನೆಗಳಿದೆಯಾ ಅಂತ ನೋಡುವಾಗ ಇಲ್ಲ. ಆತನ ದೇಹವನ್ನು ನಡೆಸುವಂಥ ಆತ್ಮ ಏನಿದೆಯೋ ಆ ಆತ್ಮಕ್ಕೆ ನಿಜವಾದಂಥ ಆಲೋಚನೆಗಳಿದೆ, ಆ ಆತ್ಮಕ್ಕೆ ನಿಜವಾದಂಥ ಒಂದು ಶಕ್ತಿ ಇದೆ. ಈತನ ಮೆದುಳನ್ನು ಕೂಡ ನಡೆಸುವಂಥ ಶಕ್ತಿ ಆ ಆತ್ಮಕ್ಕೆ ಇದೆ. ಆ ಆತ್ಮ ಈಗ ಪಾತಾಳದಲ್ಲಿದೆ. ಆದರೆ ಈ ಒಂದು ಮೆದುಳಿನಲ್ಲಿ ಯಾವುದಾದ್ರೂ ಒಂದು ತಿಳುವಳಿಕೆಗಳು ಬರುತ್ತಾ ಅಂತ ನೋಡುವಾಗ ಖಂಡಿತವಾಗ್ಲೂ ತಿಳುವಳಿಕೆಗಳು ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಈ ಲೋಕ ಅಂದುಕೊಂಡಂಥ ರೀತಿಯಲ್ಲಿ ಇರಲ್ಲ. ಇವತ್ತು ಮಕ್ಕಳುಗಳನ್ನ ಕೇಳಿದ್ರೆ ಮಗ್ಗಿಯನ್ನು ಹೇಳಿದ್ರೆ ಕೆಲವರು ನಿರರ್ಗಳವಾಗಿ ಮಗ್ಗಿಗಳನ್ನು ಹೇಳ್ತಾರೆ, ಕೆಲವರು ಹೇಳಲ್ಲ. ಯಾಕೆ ಕೆಲವರು ಹೇಳ್ತಾರೆ, ಕೆಲವರು ಹೇಳಲ್ಲ? ಕೆಲವರು ಓದಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಹೇಳ್ತಾರೆ. ಇನ್ನು ಕೆಲವರು ಏನು ಕೇಳಲ್ಲ, ಕೆಲವರು ಚೆನ್ನಾಗಿ ಓದಿ ಅಭ್ಯಾಸ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರನ ಹೇಳಲ್ಲ. ಅಂದರೆ ದೇವರು ನಮ್ಮ ಶರೀರಕ್ಕೆ ಇರಬೇಕಾಗಿರುವಂಥ ಎಲ್ಲ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಇಟ್ಟಿದ್ದಾನೆ ಅಂತ ನೋಡುವಾಗ ಎಲ್ಲ ಶಕ್ತಿಯನ್ನು ದೇವರು ನಮ್ಮ ದೇಹದಲ್ಲಿ ಇಟ್ಟಿದ್ದಾನೆ. ವ್ಯರ್ಥವಾಗಿ ಆ ಥರ ನಮ್ಮನ್ನು ಮಾಡಿಲ್ಲ. ಆಲೋಚನೆ ಮಾಡಿ ನೋಡಿ. ಇವತ್ತು ನಾವು ಒಂದು ಮಗುವಿಗೆ ಒಂದು ಹೆಸರನ್ನು ಇಡಬೇಕು ಅಂತ ಅಂದರೆ ಎಷ್ಟರ ಮಟ್ಟಿಗೆ ತಂದೆ ತಾಯಿಯಾದಂಥವರು ಪರದಾಡ್ತಾರೆ ಅಂದರೆ ಅಷ್ಟರ ಮಟ್ಟಿಗೆ ಅವರು ತಲೆ ಕೆಡಿಸಿಕೊಂಡು ಅವರು ಬಹಳವಾಗಿ ಪ್ರಯಾಸಪಟ್ಟು ಯಾವ ಹೆಸರನ್ನು ಇಡಬೇಕು. ಯಾಕಂದರೆ ಆತನು ಕೊನೆ ಇರುವವರೆಗೂ, ಅಂದರೆ ಈ ಭೂಮಿ ಮೇಲೆ ಆತನು ಇರುವವರೆಗೂ ಬಹಳ ವರ್ಷಗಳ ಕಾಲ ಇರಬೇಕು. ಆ ಹೆಸರುಗಳು ಚೆನ್ನಾಗಿರಬೇಕು, ಅದರಲ್ಲಿ ಹೆಸರಲ್ಲಿ ಏನೋ ಶ್ರೇಷ್ಠತೆ ಇರಬೇಕು, ಆ ಹೆಸರಿನಿಂದ ಈತನಿಗೆ ಒಳ್ಳೇದಾಗಬೇಕು, ಏನೇನೋ ನೂರಾರು ಆಲೋಚನೆಗಳನ್ನು ಮಾಡ್ತಾರೆ. ಆ ರೀತಿಯಾಗಿ ಒಂದು ಹೆಸರನ್ನು ಇಡೋದಕ್ಕೋಸ್ಕರ ತಲೆ ಕೆಡಿಸಿಕೊಳ್ತಾರೆ. ಆದರೆ ದೇವರ ಆದಾಮನನ್ನು ಉಂಟು ಮಾಡಿದರೆ ಆದಾಮನ ಏನು ಮಾಡಿದರೆ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಹೆಸರನ್ನ ಇಟ್ಟಿದ್ದಾನೆ. ಒಂದು ಪ್ರಾಣಿಗೆ ಇಟ್ಟಂಥ ಹೆಸರನ್ನ ಇನ್ನೊಂದು ಪ್ರಾಣಿಗೆ ಇಟ್ಟಿಲ್ಲ. ಈ ರೀತಿಯಾದಂಥ ಹೆಸರುಗಳನ್ನ ಇಟ್ಟಿದ್ದಾನೆ. ಮತ್ತು ಆತನಲ್ಲಿ ಎಂಥ ಜ್ಞಾನವಿದೆಯೋ ಆಲೋಚನೆ ಮಾಡಿ ನೋಡಿ. ಅಂದರೆ ಮನುಷ್ಯನಲ್ಲಿ ದೇವರು ಇಂಥ ಜ್ಞಾನಗಳನ್ನು ಇಟ್ಟಿದ್ದಾನ, ಇಂಥ ಜ್ಞಾನಗಳನ್ನು ಇಟ್ಟಿದ್ದಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ನಮ್ಮ
ಈ ಒಂದು ಪ್ರಪಂಚದಲ್ಲಿ ನೋಡುವಂಥದ್ದರೆ ಕೆಲವೊಬ್ಬರು ವ್ಯಕ್ತಿಗಳಿರ್ತಾರೆ, ಕೆಲವೊಂದು ಈ ಕರಾಟೆ ಕಲಿತಿರುವಂಥ ವ್ಯಕ್ತಿಗಳಾದ ಅವರು ಏನು ಮಾಡ್ತಾರೆ, ಇಟ್ಟಿಗೆಗಳನ್ನು ಕೈಯಲ್ಲಿ ಹೊಡೆದು ಬಿಡ್ತಾರೆ. ಇಟ್ಟಿಗೆಗಳನ್ನು ಕೈಯಲ್ಲಿ ಹೊಡಿತಾರೆ. ಅವರು ಬಹಳವಾದಂಥ ಅವರ ಶರೀರವನ್ನು ಬಹಳವಾದಂಥ ರೀತಿಯಲ್ಲಿ ಅವರು ಅಭ್ಯಾಸ ಅಭ್ಯಾಸವನ್ನು ಮಾಡಿರ್ತಾರೆ. ಅವರು ಯಾವುದೇ ಒಂದು ಕೆಲವೊಂದು ಕಾರ್ಯಗಳಿಗೆ ಅವರು ಶರೀರದ ಮೂಲಕವಾಗಿ ಅವರು ಅದರ ಜೊತೆಯಲ್ಲಿ ಯುದ್ಧ ಮಾಡುವಂಥದ್ದಾಗಿರ್ಬೋದು, ಅವುಗಳನ್ನು ಪುಡಿ ಮಾಡುವಂಥದ್ದಾಗಿರ್ಬೋದು, ಆ ಒಂದು ಕಲ್ಲು ಇಟ್ಟಿಗೆಗಳನ್ನು ಒಡೆದಾಕುವಂಥದ್ದಾಗಿರ್ಬೋದು, ಈ ರೀತಿಯಾದಂಥದ್ದೆಲ್ಲವನ್ನು ಮಾಡ್ತಾರೆ. ಅಂದರೆ ಈ ರೀತಿಯದ್ದೆಲ್ಲವನ್ನು ಮಾಡ್ತಾರೆ ಅಂತ ಅಂದರೆ, ಇವತ್ತು ನಾವು ಆ ರೀತಿಯಾಗಿ ಮಾಡ್ತೀವಿ ಅಂತ ನೋಡೋಕೆ ಆ ರೀತಿಯಾಗಿ ನಾವು ಮಾಡಲ್ಲ. ಮತ್ತು ಅವರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನು ಅಂದರೆ, ಅವರು ಸಾಧಿಸಿದ್ದಾರೆ, ನಾವು ಏನು ಮಾಡಿದ್ವಿ, ನಾವು ಅದನ್ನು ಮಾಡಿಲ್ಲ. ಅವರು ಕೆಲವೊಂದು ಕಾರ್ಯಗಳಲ್ಲಿ ಅವರ ಶರೀರವನ್ನು ತೊಡಗಿಸಿ ಅದರ ಮೂಲಕವಾಗಿ ಏನೋ ಒಂದು ಸಾಧನೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಅದನ್ನು ಮಾಡಿದ್ದಾರೆ ಅವರು. ಆದರೆ ನಾವು ಮಾಡಿಲ್ಲ. ಅಂದರೆ ನಮಗೂ ಮಾಡಿದ್ರೆ ಆಗುತ್ತಾ ಅಂತ ನೋಡೋಕೆ ನಮಗೂ ಮಾಡಿದ್ರೆ ಆಗುತ್ತೆ. ಅಂದರೆ ದೇವರು ಇಂಥ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ದೇಹದಲ್ಲಿ ಇಟ್ಟಿದ್ದಾನೆ ಅಂತ ನೋಡೋಕೆ, ಅಂಥ ಶಕ್ತಿ ಸಾಮರ್ಥ್ಯಗಳನ್ನು ದೇವರು ದೇಹದಲ್ಲಿ ಇಟ್ಟಿದ್ದಾನೆ. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂಬುದಾಗಿ ನೋಡುವಂಥದ್ದಾದರೆ, ಈ ಪ್ರಪಂಚಕ್ಕೆ ಈ ಒಂದು ವಿಷಯ ಗೊತ್ತಿಲ್ಲ. ಈ ಶರೀರದಲ್ಲಿ ಏನೋ ಇದೆ, ಶರೀರದ ಮೂಲಕವಾಗಿ ಏನೋ ಒಂದು ಮಾಡ್ಬೋದು, ಶರೀರವನ್ನುವಂಥದ್ದನ್ನು ಒಂದು ವೇಳೆ ಉಳಿಸ್ಕೊಂಡ್ರೆ ಏನೋ ಜೀವ ಬರೆಸ್ಬೋದು. ಯಾಕಂದರೆ ಕೆಲವೊಂದು ವಿಜ್ಞಾನಿಗಳು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅನ್ನುವಂಥ ಒಂದು ವಿಚಾರವನ್ನು ಅವರು ಮಾಡ್ತಾನೇ ಇದ್ದಾರೆ. ಮುಂದೆ ಒಂದು ದಿನ ಟೆಕ್ನಾಲಜಿ ಅನ್ನುವಂಥದ್ದು ಹಿಂಗೆ ಬೆಳ್ಕೊಂಡು ಹೋಗುತ್ತೆ. ಆ ಒಂದು ಸಮಯದಲ್ಲಿ ಸತ್ತಂಥ ಮನುಷ್ಯನನ್ನು ಕೂಡ ಎಬ್ಬಿಸುವಂಥ ಒಂದು ಟೆಕ್ನಾಲಜಿ ಕಂಡುಹಿಡಿತಾರೆ. ಆದ್ದರಿಂದ ಶರೀರವನ್ನು ನಾವು ಉಳಿಸ್ಬೇಕು ಎಂಬುದಾಗಿ. ಯಾವುದೇ ಕಾರಣಕ್ಕೂ ಕೂಡ ಇವೆಲ್ಲ ಆಗದಂಥ ಕೆಲಸ. ಯಾಕೆ ಅಂತಂದರೆ, ಶರೀರವನ್ನು ಬಿಟ್ಟು ಹೋಗಿರುವಂಥ ಆತ್ಮ, ಆ ದೇವರ ಆತ್ಮ, ಅದು ಮತ್ತೆ ಬಂದು ಇದರೊಳಗೆ ಸೇರುವಂಥದ್ದು ದೇವರ ಅನುಮತಿ ಬೇಕು. ದೇವರ ಅನುಮತಿ ಇಲ್ಲದಲ್ಲೇ ಯಾವುದೇ ಕಾರಣಕ್ಕೂ ಕೂಡ ಸೇರುವುದಕ್ಕೆ ಸಾಧ್ಯವಿಲ್ಲ. ಆಗಿರುವಂಥ ಕಾರಣ ಇವೆಲ್ಲವೂ ಕೂಡ ವ್ಯರ್ಥ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಯೋಹಾನ್ ಸುವಾರ್ತೆ 6:63 ವಚನ ಏನು ಹೇಳುತ್ತೆ ಅಂದರೆ, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಎಂಬುದಾಗಿ ಹೇಳುತ್ತೆ. ಅಂದರೆ ಬದುಕಿಸುವಂಥದ್ದು ಆತ್ಮವಂತೆ. ಬದುಕಿಸುವಂಥದ್ದು ಆತ್ಮ ಅಂತ ಅಂದರೆ ಆಲೋಚನೆ ಮಾಡಿ ನೋಡಿ ಯಾವ ರೀತಿಯಾಗಿರುತ್ತೆ. ಇವತ್ತು ಈ ಒಂದು ಬದುಕಿಸುವಂಥದ್ದು ಆತ್ಮವಾಗಿರುವಂಥ ಕಾರಣ ಈ ಶರೀರ ನಡಿಬೇಕು ಅಂತಂದ್ರು, ಶರೀರ ಮಾತಾಡಬೇಕು ಅಂದರು, ಶರೀರ ನೋಡಬೇಕು ಅಂತಂದ್ರು, ಏನೇ ಮಾಡಬೇಕು ಅಂದರೂ ಆತ್ಮ ಎನ್ನುವಂಥದ್ದು ಶಕ್ತಿ ಇದ್ರೇನೆ ಅದನ್ನು ಮಾಡೋದಕ್ಕೆ ಸಾಧ್ಯ. ಈಗ ಆ ಆತ್ಮ ಎನ್ನುವಂಥದ್ದು ಈ ಶರೀರವನ್ನು ಬಿಟ್ಟು ನರಕಕ್ಕೆ ಹೋಗಿದೆ ಅಂದ್ಕೊಳ್ಳಿ. ಆ ನರಕಕ್ಕೆ ಹೋದಂಥ ಸಮಯದಲ್ಲಿ ಶರೀರ ಎನ್ನುವಂಥದ್ದು ಇಲ್ಲಿದೆ, ಭೂಮಿ ಮೇಲಿದೆ. ಕಾಲು ಎನ್ನುವಂಥದ್ದು ಭೂಮಿ ಮೇಲಿದೆ, ಕಣ್ಣು ಎನ್ನುವಂಥದ್ದು ಭೂಮಿ ಮೇಲಿದೆ, ಮತ್ತು ಕೈ ಎನ್ನುವಂಥದ್ದೆಲ್ಲವೂ ಕೂಡ ಭೂಮಿ ಮೇಲಿದೆ. ಹಿರಿಯ ಅವಯವಗಳೇ ಭೂಮಿ ಮೇಲಿದೆ. ಈ ಭೂಮಿ ಮೇಲೆ ಈ ಶರೀರವನ್ನು ಬಿಟ್ಟು, ತಾನು ಧರಿಸಿಕೊಂಡಿದ್ದಂಥ ಈ ಶರೀರವನ್ನು ಬಿಟ್ಟು ಪಾತಾಳ ಲೋಕಕ್ಕೆ ಹೋಗಿದೆ. ಆಗಿರುವಂಥ ಕಾರಣ ಆತ್ಮ ಎನ್ನುವಂಥದ್ದು ಅಲ್ಲಿ ನೋಡಲ್ವಾ? ಆತ್ಮ ಎನ್ನುವಂಥದ್ದು ಅಲ್ಲಿ ನೋಡಲ್ವಾ? ನೋಡುತ್ತೆ. ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಒಂದು ಐಶ್ವರ್ಯವಂತನ ಆತ್ಮ ಐಶ್ವರ್ಯವಂತನು ಅಂತ ಯಾಕೆ ಬದಾಗಿ ಹೇಳ್ತೀವಿ ಅಂದರೆ, ನಾವು ಇಟ್ಟುಕೊಳ್ಳುವಂಥ ಹೆಸರು ನಮ್ಮ ಆತ್ಮಕ್ಕೆ ಬಿಟ್ಟರೆ ಶರೀರಕ್ಕಲ್ಲ. ಯಾಕೆಂದರೆ ನಾವು ತಿಳಿದೇ ಇರುವಂಥ ಒಂದು ಮಾತನ್ನು, ಜ್ಞಾನದ ಮಾತುಗಳನ್ನು ನಾವು ಮಾತಾಡ್ತಿರ್ತೀವಿ. ಯಾರೋ ಇಂಥವರು ಸತ್ತೋದ ಎಂಬುದಾಗಿ. ಆತನ ಶರೀರ ಅಲ್ಲೇ ಇರುತ್ತೆ, ಸತ್ತೋದ ಎಂಬುದಾಗಿ ಹೇಳ್ತೀವಿ. ಅಂದರೆ ಹೋಗಿರುವಂಥವನು ಯಾರು? ಆತ್ಮ ಎಂಬುದಾಗಿ. ಆ ಐಶ್ವರ್ಯವಂತನ ಆತನ ಏನು ಮಾಡ್ತಾ ಇದ್ದಾನೆ? ತಂದೆಯಾದ ಅಬ್ರಹಾಮನನ್ನು ನೋಡ್ತಾ ಇದ್ದಾನಂತೆ. ಈ ಊರಿನ ತಡೆದುಕೊಳ್ಳಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ನನ್ನ ಅಣ್ಣ ತಮ್ಮಂದಿದ್ದರೆ ಭೂಮಿ ಮೇಲೆ ಎಂಬುದಾಗಿ ಆತನು ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ. ಅಂದರೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುವಂಥ ಒಂದು ವಿಚಾರ ಏನು ಅಂತ ನೋಡುವಾಗ, ಆತ್ಮಕ್ಕೆ ತಿಳುವಳಿಕೆ ಎನ್ನುವಂಥದ್ದಿದೆ, ಆತ್ಮಕ್ಕೆ ನೋಡುವಂಥ ಶಕ್ತಿ ಇದೆ, ಆತ್ಮಕ್ಕೆ ನಡೆಯುವಂಥ ಶಕ್ತಿ ಇದೆ, ಎಲ್ಲವೂ ಕೂಡ ಇದೆ. ಸ್ಪಷ್ಟವಾಗಿ ಇದನ್ನು ತಿಳಿದುಕೊಳ್ಳಬೇಕು. ಈ ಭೂಮಿಯಿಂದನ ಆಕಾಶಕ್ಕೆ ಇರುವಂಥ ಅಂತರಗಳು ಎಷ್ಟೋ ಲೈಟ್ ಇಯರ್ಗಳೆಂಬುದಾಗಿ ವಿಜ್ಞಾನ ಹೇಳುತ್ತೆ. ಆದರೆ ಈ ಲೋಕವನ್ನೇ, ಈ ಸೃಷ್ಟಿಯನ್ನೇ, ಅಂದರೆ ಈ ವಿಶ್ವವನ್ನೇ, ಈ ದೊಡ್ಡ ಆಕಾಶವನ್ನೇ ದಾಟಿ ಈ ಭೂಲೋಕದಿಂದ ಪಾತಾಳ ಲೋಕಕ್ಕೆ ಒಂದೇ ಕ್ಷಣದಲ್ಲಿ ಆತ್ಮ ಎನ್ನುವಂಥದ್ದು ಪ್ರಯಾಣ ಮಾಡುತ್ತೆ. ಶರೀರ ಎನ್ನುವಂಥದ್ದು ಭೂಮಿ ಮೇಲಿದೆ, ಆತ್ಮ ನಡೆಯೋದಕ್ಕೆ ಶರೀರವೇ ಬೇಕು ಎಂಬುದಾಗಿ ನೋಡುವಂಥದ್ದಾದರೆ, ಆತ್ಮ ಶರೀರವನ್ನು ಬಿಟ್ಟು ಬೇರೆಯಾದಾಗ ಕ್ಷಣದಲ್ಲಿ ಆ ಲೋಕದಲ್ಲಿ ಇರುತ್ತಲ್ಲ. ಯೋಬನ ಗ್ರಂಥ 21:13 ವಚನದಲ್ಲಿ ಈ ಒಂದು ಮಾತು ಸ್ಪಷ್ಟವಾಗಿ ತೆಲುಗು ಬೈಬಲಲ್ಲಿ ಒಕ್ಕ ಕ್ಷಣములోనే ಪಾತಾಳ ಮನಕು ದಿಗುದುರು ಎಂಬುದಾಗಿ ಇದೆ.
ಆಗಿರುವಂಥ ಕಾರಣ ಆತ್ಮಕ್ಕೇನೆ ಎಲ್ಲ ಶಕ್ತಿಗಳು ಇದೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಪಾತಾಳಕ್ಕೆ ಹೋದಾಗ ಶರೀರವಿಲ್ದಲೇ ಇದ್ದರೂ ಕೂಡ ನಡೆಯುವಂಥದ್ದಿರುತ್ತೆ, ನೋಡುವಂಥದ್ದಿರುತ್ತೆ, ಮಾತನಾಡುವಂಥದ್ದಿರುತ್ತೆ, ಎಲ್ಲವೂ ಇರುತ್ತೆ. ಅಂದರೆ ಶರೀರಕ್ಕೆ ಯಾವುದೇ ಶಕ್ತಿ ಇಲ್ಲ. ಶರೀರ ಒಂದು ವೇಳೆ ಸತ್ ಬಿದ್ದಿದೆ ಅಂದ್ಕೊಳ್ಳಿ, ಆ ಶರೀರದಲ್ಲಿ ಚಲನವೇ ಇರಲ್ಲ, ಮಾತನಾಡುವುದಿಲ್ಲ, ನೋಡಲ್ಲ, ನಡೆಯಲ್ಲ, ಎಲ್ಲ ಏನನ್ನು ಅದರಲ್ಲಿ ಯಾವುದೇ ಬದಲಾವಣೆಗಳಿರಲ್ಲ, ಯಾವುದೇ ಚಲನವಲನಗಳಿರಲ್ಲ. ಯಾಕೆ ಎಂಬುದಾಗಿ ನೋಡುವಂಥದ್ದರೆ ಎಲ್ಲ ಶಕ್ತಿ ಇರುವಂಥದ್ದು ದೇಹಕ್ಕಲ್ಲ, ಆತ್ಮಕ್ಕೆ ಮಾತ್ರವೇ. ಆ ಆತ್ಮಕ್ಕೆಲ್ಲ ಶಕ್ತಿ ಇರುವಂಥ ಕಾರಣವೇ ಈ ಶರೀರ ಇಲ್ದಲೇ ಇದ್ರೂ ಕೂಡ ಅದು ನೋಡುತ್ತೆ, ಈ ಶರೀರ ಇಲ್ದಲೇ ಇದ್ರೂ ಕೂಡ ಅದು ನಡೆಯುತ್ತೆ, ಈ ಶರೀರ ಇಲ್ದಲೇ ಇದ್ರೂ ಕೂಡ ಏನು ಬೇಕಾದ್ರೂ ಮಾಡುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಇಂಥ ಒಂದು ದೊಡ್ಡ ಶಕ್ತಿಯನ್ನು ಹೊಂದಿರುವಂಥ ಈ ಒಂದು ಆತ್ಮ ಈ ಶರೀರದಲ್ಲಿ ಕುಗ್ಗಿಸಲ್ಪಟ್ಟಿದೆ. ಈ ಆತ್ಮ ಕುಗ್ಗಿಸಲ್ಪಟ್ಟಿದೆ. ಇದು ನಮ್ಮ ಶರೀರದಲ್ಲಿ ಈ ಚಿಕ್ಕ ಒಂದು 6 ಅಡಿ 7 ಅಡಿ ಇರುವಂಥ ದೇಹದಲ್ಲಿ ಅಂಥ ದೊಡ್ಡ ಆಕಾರವನ್ನು ಹೊಂದಿರುವಂಥ ಆ ದೊಡ್ಡ ಶಕ್ತಿಯನ್ನು ಹೊಂದಿರುವಂಥ ಆತ್ಮ ಈ ದೇಹದಲ್ಲಿ ಕುಗ್ಗಿ ಇದರೊಳಗಿರುತ್ತೆ. ಯಾವ ರೀತಿಯಾಗಿ ಎಂಬುದರೆ, ಮಹಿಳೆಯರು ಹಾಕಿಕೊಳ್ಳುವಂಥ ಒಂದು ಸೀರೆಯನ್ನು ಮಡಚಿ ಚಿಕ್ಕ ಒಂದು ಬೆಂಕಿ ಪಟ್ಟಣದಲ್ಲಿ ಇಡುವಂಥ ಒಂದು ಕಾಲಗಳು ಬಂದಿದೆ. ಅಂದರೆ ಅಷ್ಟು ದೊಡ್ಡ ಸೀರೆಯನ್ನು ಚಿಕ್ಕ ಒಂದು ಬೆಂಕಿಪಟ್ಟಣದಲ್ಲಿ ಸೇರಿಸುವಂಥ ಮಟ್ಟಿಗೆ ಅದನ್ನು ಕುಗ್ಗಿಸಿದ್ದಾರೆ ಅಂತ ನೋಡಿ ಕುಗ್ಗಿಸಿದ್ದಾರೆ. ಕೆಲವೊಂದು ಸರಿ ಬಟ್ಟೆಗಳನ್ನು ನಾವು ಏನು ಮಾಡ್ತಿರ್ತೀವಿ, ತುರುಗ್ತಿರ್ತೀವಿ, ಆಕೆ ಅಲ್ಲಿಗೆ ಇಲ್ಲಿಗೆ ಹಿಡಿದಿಲ್ಲದ ಜಾಗದಲ್ಲೆಲ್ಲ ತುರುಗ್ತಿರ್ತೀವಿ. ಎಲ್ಲೋ ಟ್ರಿಪ್ಪಿಗೆ ಹೋಗ್ಬೇಕು ಅಂದ್ಕೊಳ್ಳಿ, ಆ ಟೈಮಲ್ಲೆಲ್ಲ ಚೆನ್ನಾಗಿ ಅದ್ಮಿ ಇಟ್ಕೊಳ್ತಾ ಇರ್ತೀವಿ. ಆ ರೀತಿಯಾಗಿ ದೇವ್ರೇನು ಮಾಡಿದಾನೆ, ಇಂಥ ಭಾರಿ ಆಕಾರವನ್ನು ಈ ಭೂಲೋಕದಿಂದ ಇನ್ನೊಂದು ಲೋಕಕ್ಕೆ ಕ್ಷಣದಲ್ಲೇ ಹೋಗುವಂಥ ಶಕ್ತಿ ಉಳ್ಳಂಥ ಆಕಾರವುಳ್ಳಂಥ ಈ ದೊಡ್ಡ ಆತ್ಮವನ್ನು ಈ ಒಂದು ಚಿಕ್ಕ ಶರೀರದಲ್ಲಿ ಆತನ ಏನು ಮಾಡಿದ್ದಾನೆ, ಕುಗ್ಗಿಸಿದ್ದಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಅಂದರೆ, ಒಂದು ವೇಳೆ ಕುಗ್ಗಿಸಲೇ ಇದ್ದಿದ್ರೆ ಏನಾಗ್ತಿತ್ತು, ಆ ಆತ್ಮ ಶರೀರದಲ್ಲಿ ಈ ಚಿಕ್ಕ ಶರೀರದಲ್ಲಿ ಅಂಥ ದೊಡ್ಡ ಆಕಾರವನ್ನು ದೊಡ್ಡ ಆತ್ಮವನ್ನು ಕುಗ್ಗಿಸಿ ಇದ್ರೊಳಗೆ ಸೇರಿಸ್ತಲೇ ಇದ್ದಿದ್ರೆ ಯಾವಾಗ ಬೇಕೋ ಅವಾಗ ಹೊರಗೆ ಬರುವಂಥ ರೀತಿಯಲ್ಲಿ ಒಂದು ವೇಳೆ ಇದ್ದಿದ್ರೆ ಯಾವಾಗ ಬೇಕಾದ್ರೂ ಆತ್ಮ ಎನ್ನುವಂಥದ್ದು ದೇಹದಿಂದ ಹೊರಗೆ ಬಂದ್ಬಿಡ್ತಾ ಇತ್ತು. ಆದರೆ ದೇವರು ಏನು ಮಾಡಿದ್ದಾನೆ, ಅದಕ್ಕೆಲ್ಲ ನಿಬಂಧನೆಗಳನ್ನು ಮಾಡಿದ್ದಾನೆ, ಕುಗ್ಗಿಸಿದ್ದಾನೆ, ಕಂಟ್ರೋಲ್ ಮಾಡಿದ್ದಾನೆ ಆತನು. ಇಂಥ ಒಂದು ಶಕ್ತಿ ಆತ್ಮಕ್ಕಿದೆ ಅಂತ ನೋಡೋಕೆ ಇಂಥ ಒಂದು ಶಕ್ತಿ ಆತ್ಮಕ್ಕಿದೆ. ಇಂಥ ಒಂದು ಸೂಪರ್ ಪವರನ್ನೇನೆ ಕಂಟ್ರೋಲ್ ಮಾಡುವಂಥ ಒಂದು ಸುಪ್ರೀಂ ಪವರ್ ದೇವರು. ಚೆನ್ನಾಗಿ ತಿಳ್ಕೊಳ್ಳಿ. ಆ ಒಂದು ಪಾತಾಳ ಲೋಕದಲ್ಲಿರುವಂಥವರು ಪರದೇಶದಲ್ಲಿರುವಂಥವ್ರನ್ನ ನೋಡ್ತಾ ಇದ್ದಾರೆ, ಎದುರು ಬದರಿಗಿದ್ದಾರೆ. ಆ ನರಕದಲ್ಲಿರುವಂಥವ್ರು ಅವರ ವೇದನೆಯನ್ನು ತಡೆದುಕೊಳ್ಳೋಕ್ಕಾಗ್ದಲೇನೆ ಅವರು ಬೊಬ್ಬೆ ಆಗ್ತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ಒಂದು ವೇಳೆ ಆ ಒಂದು ಅಗಾಧವನ್ನು ದಾಟಿ ಬರುವುದಕ್ಕೆ ಒಂದು ವೇಳೆ ದೇವರ ಅನುಮತಿ ಕೊಟ್ಟಿದ್ರೆ ಅವರು ಆ ಯಾತನೆಯಲ್ಲಿ ಇರ್ತಿರಲಿಲ್ಲ, ಪರದೇಶಕ್ಕೆ ಬಂದ್ಬಿಡ್ತಾ ಇದ್ರು. ಅವರು ಅಬ್ರಹಾಮನು ಲಾಜರ್ನ ಇದ್ದಂಥ ಆ ನೀತಿವಂತರು ಇದ್ದಂಥ ಜಾಗದಲ್ಲಿ ಅವರು ಬಂದ್ಬಿಡ್ತಾ ಇದ್ರು. ಈ ಲೋಕವನ್ನು, ಈ ಭೂಲೋಕದಿಂದ ಪಾತಾಳ ಲೋಕಕ್ಕೆ ಪ್ರಯಾಣ ಮಾಡಿರುವಂಥ ಆತ್ಮ ಆ ಚಿಕ್ಕ ಡೊಂಗರವನ್ನು ದಾಟಿ ಬರೋದಕ್ಕೆ ಆಗಲ್ವಾ? ಅಂಥ ಒಂದು ಶಕ್ತಿ ಇಲ್ವಾ? ಅಂಥ ಶಕ್ತಿ ಇದೆ. ಆದರೆ ದೇವರು ಏನು ಮಾಡಿದ್ದಾನೆ, ಕಂಟ್ರೋಲ್ ಮಾಡಿದ್ದಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಪಾತಾಳಕ್ಕೆ ಹೋದ್ಮೇಲೆ ಮನುಷ್ಯನು ಏನು ಮಾಡೋದಕ್ಕೆ ಬರಲ್ವಾ ಅಂತ ನೋಡುವಾಗ ಏನು ಮಾಡೋದಕ್ಕೆ ಬರಲ್ಲ. ಯಾಕೆ ಅಂತ ಅಂದರೆ, ಇವತ್ತು ಆ ಆತ್ಮಕ್ಕೆ ತಿಳುವಳಿಕೆ ಇದೆ ಎನ್ನುವಂಥದ್ದು ಗೊತ್ತಿದೆ, ಏನನ್ನಾದರೂ ಮಾಡಬಲ್ಲದು ಎಂಬುದಾಗಿ ಗೊತ್ತಿದೆ, ಎಲ್ಲ ಇದೆ. ಆದರೆ ಆತ್ಮವು ಬಂಧನದಲ್ಲಿದೆ. ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಅಂಥ ಒಂದು ದೊಡ್ಡ ಶಕ್ತಿಯಿಂದ ಕೂಡಿರುವಂಥ ಆತ್ಮವು ಕೂಡ ಬಂಧನದಲ್ಲಿದೆ. ಅಂದರೆ ದೇವರ ಒಂದು ಕಟ್ಟುಪಾಡಿನಲ್ಲಿದೆ, ದೇವರ ಒಂದು ಬಿಗಿ ಬಂದಿಬಸ್ತಿನಲ್ಲಿದೆ. ಆ ದೇವರ ಮಾತನ್ನು ಮೀರಿ ಅದು ಬರಂಗಿಲ್ಲ, ಈಚೆಗೆ ಬರಂಗಿಲ್ಲ. ಅಂದರೆ ಈ ಭೂಮಿ ಮೇಲೆ ಬದುಕಿರುವಂಥ ಸಮಯದಿಂದನ ಸಾಯುವಂಥ ಸಮಯ ಮಾತ್ರವೇ ದೇವರಿಗೋಸ್ಕರ ನೀನು ಮಾಡುವುದಕ್ಕೆ ನಿನಗೆ ಕೊಟ್ಟಿರುವಂಥ ಒಂದು ಕಾಲಾವಕಾಶ. ಅದರಲ್ಲಿ ನೀನು ಏನು ಮಾಡಬೇಕು, ನೀನು ದೇವರಿಗೋಸ್ಕರ ಏನು ಮಾಡ್ತೀವಿ ಅದನ್ನು ಮಾಡಿಬಿಡ್ಬೇಕು. ಇವತ್ತು ಭೌತಿಕವಾಗಿ ಈ ಎಕ್ಸಾಮ್ಗಳನ್ನು ಮಾಡ್ತಾರೆ ಹುಡುಗರುಗಳಿಗೆ, ಚಿಕ್ಕ ಒಂದು ಗಂಟೆನೋ ಇಲ್ಲ 2 ಗಂಟೆನೋ ಇಲ್ಲ 3 ಗಂಟೆ ಟೈಮು ಈ ರೀತಿಯಾಗಿ ಎಕ್ಸಾಮ್ಗಳನ್ನು ಕೊಡ್ತಾರೆ. ಅಂದರೆ ಆ ಸಮಯದಲ್ಲಿ ಏನು ಬರ್ತಿದೆಯೋ ಅದೇ ಪ್ರಾಮುಖ್ಯನ ಅವರು ಪಾಸು ಆಗಿರ್ಬೋದು, ಫೇಲ್ ಆಗಿರ್ಬೋದು ನಿರ್ಣಯ ಮಾಡ್ತಾರೆ. ಅಂದರೆ ಅದರ ಮೇಲೇನೆ, ಅಂದರೆ ಅದ್ರ ಮೇಲೆ ತೀರ್ಮಾನ ಮಾಡ್ತಾರೆ. ಅಂದರೆ ಅಲ್ಲಿ ಸ್ಟೂಡೆಂಟ್ ಯಾವ ರೀತಿಯಾಗಿ ಬರೀಬೇಕು, ಆತನು ಚೆನ್ನಾಗಿ ಬರೆದ್ರೆ ಮಾತ್ರವೇ. ಆ ರೀತಿಯಾಗಿ ಈ ಒಂದು ಪರೀಕ್ಷೆಯ ಕಾಲಗಳೇ ಈ ಭೂಮಿ ಮೇಲೆ ದೇವರು ನೇಮಕ ಮಾಡಿರುವಂಥ ಮನುಷ್ಯನಿಗೋಸ್ಕರ ಒಂದು ಫಿಕ್ಸ್ ಮಾಡಿರುವಂಥ ಒಂದು ಕಾಲಗಳು.
ಪರೀಕ್ಷೆ ಕಾಲಗಳಿದು. ಇದರಲ್ಲಿ ದೇವರಿಗೋಸ್ಕರ ಎಷ್ಟರ ಮಟ್ಟಿಗೆ ಬದುಕ್ತಾನೋ ಅದರ ಮೇಲೇನೆ ಇನ್ನೊಂದು ಲೋಕಕ್ಕೆ ಹೋಗುವಂಥ, ಇನ್ನೊಂದು ಲೋಕದಲ್ಲಿ ಇರುವಂಥ ಒಂದು ತೀರ್ಮಾನಗಳು ನಡೆಯುತ್ತೆ ಬಿಟ್ಟರೆ ಇನ್ನೊಂದು ಲೋಕದಲ್ಲಿ ಹೋಗಿ ಏನೋ ಮಾಡೋದಕ್ಕೆ ಅವಕಾಶ ಇಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಏನೋ ಆತ್ಮಕ ಜ್ಞಾನ ಎನ್ನುವಂಥದ್ದು ಇದೆಯಲ್ಲ, ಆತ್ಮಕ್ಕೆ ತಿಳುವಳಿಕೆ ಎನ್ನುವಂಥದ್ದು ಇದೆಯಲ್ಲ, ಎಲ್ಲವೂ ಇದೆಯಲ್ಲ, ಇದೆಲ್ಲ ಶರೀರಕ್ಕೆ ಇಲ್ದಲೇ ಇರುವಂಥ ಶಕ್ತಿಗಳು ಆತ್ಮಕ್ಕೆ ಇದೆಯಲ್ಲ. ಒಂದು ವೇಳೆ ಅಲ್ಲಿ ಏನೋ ಆತ್ಮ ಜ್ಞಾನ ಎನ್ನುವಂಥದ್ದು ಎಲ್ಲ ಇದ್ರೂ ಕೂಡ ಇಲ್ಲಿ ಏನಕ್ಕೆ ಇಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 10ನೇ ವಚನದಲ್ಲಿ ಮತ್ತೆ ಓದ್ತೀನಿ ನೋಡಿ. ನಿನ್ನ ಕೈಗೆ ಸಿಕ್ಕಿದ ಕೆಲಸನ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು, ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯು ತಿಳುವಳಿಕೆ ಜ್ಞಾನವೂ ಇರುವುದಿಲ್ಲ ಎಂಬುದಾಗಿ. ಜ್ಞಾನ ಎನ್ನುವಂಥದ್ದಿಲ್ಲ ನಿನಗೆ, ಕೆಲಸ ಯುಕ್ತಿ ಎನ್ನುವಂಥದ್ದಿಲ್ಲ ಎಂಬುದಾಗಿ ಏನು ಬರೆಯಲ್ಪಟ್ಟಿದೆ? ತಿಳುವಳಿಕೆ ಎನ್ನುವಂಥದ್ದು ಆತ್ಮಕ್ಕೆ ಇದೆ ಅಂತ ಅಂದರೆ, ತಿಳುವಳಿಕೆ ಎನ್ನುವಂಥದ್ದು ಆತ್ಮಕ್ಕೆ ಇದೆ ಅಂತಂದರೆ ಆ ಆತ್ಮ ನರಕದಲ್ಲಿ ಇದ್ರೇನು, ಸ್ವರ್ಗದಲ್ಲಿ ಇದ್ರೇನು, ಭೂಮಿ ಮೇಲೆ ಇದ್ರೇನು, ಎಲ್ಲಿದ್ರೇನು, ಆತ್ಮ ಎನ್ನುವಂಥ ತಿಳುವಳಿಕೆ ಎನ್ನುವಂಥದ್ದು ಆತ್ಮಕ್ಕೆ ಇರುವಂಥ ಕಾರಣ ಏನಕ್ಕೆ ಮತ್ತೆ ಇಲ್ಲಿ ಈ ರೀತಿಗೆ ಜ್ಞಾನ ತಿಳುವಳಿಕೆ ಏನು ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂಥ ಯಾವುದೇ ಜ್ಞಾನವು ಆತ್ಮಕ್ಕಿದ್ದರೂ, ಅಂಥ ಆತ್ಮಕ್ಕೆ ಯಾವುದೇ ತಿಳುವಳಿಕೆಗಳಿದ್ದರೂ, ಕೆಲಸ ಮಾಡುವಂಥ ಒಂದು ಸಾಮರ್ಥ್ಯ ಇದ್ದರೂ ಕೂಡ ಅಲ್ಲಿ ಅವಕಾಶ ಇಲ್ಲ. ಪಾತಾಳ ಲೋಕದಲ್ಲಿ ಅವಕಾಶ ಇಲ್ಲ. ಪಾತಾಳ ಲೋಕದಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಕಾಲವು ಮಿಂಚಿ ಹೋಗಿದೆ, ಕಾಲವು ಮುಗಿದೋಗಿದೆ. ಈ ಭೂಮಿಯಲ್ಲಿರೋವರೆಗೂ ಅಷ್ಟೇ ಮನುಷ್ಯನಿಗೆ ಅವಕಾಶ. ಈ ಭೂಮಿ ಮೇಲೆ ಇರುವಂಥ ಕಾಲದವರೆಗೆ ಮಾತ್ರವೇ ದೇವರು ಮನುಷ್ಯನಿಗೆ ಅವಕಾಶವನ್ನು ನೀಡ್ತಾನೆ ಆ ದೇವರಿಗೋಸ್ಕರ ಬದುಕುವುದಕ್ಕೆ. ಈ ಲೋಕವನ್ನು ಬಿಟ್ಟ ಮೇಲೆ ಯಾವುದೇ ಒಂದು ಅವಕಾಶಗಳಿಲ್ಲ. ದೇವರಿಗೋಸ್ಕರ ನಾನೇನೋ ಬದುಕ್ತೀನಿ, ಅಲ್ಲಿ ಆ ಒಂದು ನರಕವನ್ನು ನೋಡಿ, ಆ ಬೊಬ್ಬೆಯನ್ನು ನೋಡಿ, ಆ ದೇವ್ರೇನು ಅಂತೇಳಿ ಆತನಿಗೆ ಗೊತ್ತಾಗಿ ಆ ಪರದೇಶದಲ್ಲಿರುವಂಥವ್ರೆಲ್ಲರನ್ನ ನೋಡಿ ಐಶ್ವರ್ಯವಂತನ ರೀತಿಯಲ್ಲಿ ಭೂಲೋಕಕ್ಕೆ ಒಂದು ವೇಳೆ ನನ್ನನ್ನು ಕಳಿಸು ಸ್ವಾಮಿ, ನಾನು ನಿನಗೋಸ್ಕರ ನೀಟಾಗಿ ಬದುಕಿ ನಾನು ಪರಲೋಕಕ್ಕೆ ಬರ್ತೀನಿ, ನನಗಿದನ್ನು ತಡ್ಕೊಳ್ಳೋದಕ್ಕಾಗಲ್ಲ, ಒಂದು ವೇಳೆ ನಾನು ಅಲ್ಲಿ ನಂಬಿಲ್ಲ, ಒಂದು ವೇಳೆ ನಾನು ಸರಿಯಾದಂಥ ರೀತಿಯಲ್ಲಿ ಜೀವಿಸಲ್ಲ, ಇನ್ಮೇಲೆ ಹೋಗಿ ನಾನು ಜೀವಿಸ್ತೀನಿ, ನಾನು ಭೂಲೋಕಕ್ಕೆ ಕಳಿಸು ಅಂದ್ರೆ ಅದು ನಡೆಯಲ್ಲ. ಯಾಕಂದರೆ ದೇವ್ರು ಕಳಿಸಲ್ಲ. ದೇವರು ಆ ರೀತಿಯಾಗಿ ಬದುಕೋದಕ್ಕೆ ಯಾರನ್ನೂ ಕೂಡ ಕಳಿಸಲ್ಲ. ನೀನು ಭೂಮಿ ಮೇಲೆ ಇದ್ದಾಗಲೇ ಏನನ್ನು ಮಾಡ್ತೀಯೋ ಅದೇ ನಿನ್ನ ಪಾಲು, ಅದನ್ನು ಹೊರತಾಗಿ ಬೇರೆ ಇನ್ನೇನಿಲ್ಲ. ಸ್ಪಷ್ಟವಾಗಿ ಈ ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಈ ಭೂಮಿ ಮೇಲೆ ನಮ್ಮ ಕೈಯಲ್ಲಿ ಯಾವುದೊಂದು ಕೆಲಸ ಆಗಲಿಲ್ಲ ಅಂದರೆ ಏನು ಮಾಡ್ತೀವಿ? ಇನ್ನೊಬ್ಬರನ್ನ ಆಶ್ರಯ ಮಾಡ್ತೀವಿ, ಇನ್ನೊಬ್ಬರನ್ನ ನಮ್ಮ ಸಹಾಯಕ್ಕೋಸ್ಕರ ತೆಗೆದುಕೊಳ್ತೀವಿ. ಆ ರೀತಿಯಾಗಿ ಪಾತಾಳ ಲೋಕದಲ್ಲಿ ಏನೋ ನಾವು ಮಾಡೋದಕ್ಕಾಗಿಲ್ಲ, ಒಂದು ವೇಳೆ ನೀನು ಹೋಗಿ ಮಾಡು ನನ್ನ ಕೆಲಸವನ್ನು ಎಂಬುದಾಗಿ ಭೂಲೋಕಕ್ಕೆ ಯಾರನ್ನ ಕಳಿಸೋದಕ್ಕೆ ಸಾಧ್ಯ ಆಯ್ತು ಅಂತ ನೋಡೋಕೆ ಯಾರನ್ನ ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಒಂದು ಜೈಲಲ್ಲಿ ಒಂದು ಅಪರಾಧಿ ಹೋಗ್ತಾನೆ, ಆತನು ಅಪರಾಧವನ್ನು ಮಾಡಿ ಪೊಲೀಸ್ ಕೈಗೆ ಸಿಕ್ಕಿ, ಕಾನೂನಿನ ಕೈಗೆ ಆತನು ಸಿಕ್ಕಿ, ಆತನಿಗೆ ಶಿಕ್ಷೆ ಎನ್ನುವಂಥದ್ದು ಜರುಗಿ ಆತನ ಏನು ಮಾಡ್ತಾನೆ, ಆ ಒಂದು ಜೈಲುಗಳಲ್ಲಿ ಉಳ್ಕೊಳ್ತಾನೆ. ಜೈಲಲ್ಲಿ ಆತನು ಜೈಲಿಗೆ ಹೋದ ಮೇಲೆ ನನಗೀಗ ಬುದ್ಧಿ ಬಂದಿದೆ, ನಾನು ಮಾಡುವಂಥ ವಿಚಾರ ತಪ್ಪು ಎಂಬುದಾಗಿ ನನಗೆ ಗೊತ್ತಾಗಿದೆ, ನನ್ನನ್ನು ಇವಾಗ ಈಚೆ ಕಳಿಸ್ಬಿಟ್ರೆ ನಾನು ಹೋಗಿ ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ, ಈ ರೀತಿಯಾದಂಥ ಅಪರಾಧಗಳನ್ನು ಮಾಡಲ್ಲ, ದಯಮಾಡಿ ನನ್ನನ್ನು ಆಚೆ ಬಿಟ್ಬಿಡ್ರಿ ಅಂತಂದರೆ ಬಿಟ್ಬಿಡ್ತಾರ? ಬಿಡಲ್ಲ. ಯಾಕೆ ಅಂತಂದರೆ ಕಾಲ ಮಿಂಚಿ ಹೋಗಿದೆ. ನೀನು ನಾಳೆ ಆಲ್ರೆಡಿ ತಪ್ಪು ಮಾಡಿದ್ಯಾ, ಜೈಲೊಳಗೆ ಬಂದು ಸೇರಿದ್ಯಾ, ಮತ್ತೆ ನೀನು ಒಳ್ಳೆ ರೀತಿಯಾಗಿ ಬದುಕ್ತೀನಿ ಅಂದರೂ ಕೂಡ ನಿನಗೆ ಆಚೆ ಹೋಗೋದಕ್ಕೆ ಅವಕಾಶ ಇಲ್ಲ. ಬಿಡ್ತಾರ? ಬಿಡಲ್ಲ. ಯಾವ ರೀತಿಯಾಗಿ ಭೂಮಿ ಮೇಲೆ ಮನುಷ್ಯನು ಮಾಡಿರುವಂಥ ಕಾನೂನಿನಲ್ಲಿ ಈ ರೀತಿಯಾದಂಥ ಕಟ್ಟುಪಾಡುಗಳಿದೆಯೋ, ದೇವರು ಮಾಡಿರುವಂಥ ಕಾನೂನುಗಳು ಇನ್ನೆಂಥ ಕಟ್ಟುಪಾಡುಗಳಿರುತ್ತೆ. ಅಂಥ ದೊಡ್ಡ ಶಕ್ತಿಯನ್ನು ಹೊಂದಿರುವಂಥ ಆತ್ಮವನ್ನು ಕೂಡ ಆತನೇನು ಮಾಡ್ತಾನೆ, ಕಂಟ್ರೋಲ್ ಮಾಡಿ ಆತನು ಆ ಲೋಕದಲ್ಲಿ ಉಳಿಸಿ, ಆ ಲೋಕದಲ್ಲಿ ಪಾತಾಳ ಲೋಕದಲ್ಲಿ ಇರುವಂತೆ ಮಾಡಿ, ಆದ್ರೆ ಅಲ್ಲಿಂದನ ಈಚೆ ಬರದಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬೇಕಾದರೂ ಅಂದರೆ ನೀನು ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ ಅಂದರೂ ಕೂಡ, ನೀತಿವಂತನಾಗಿ ಬದುಕ್ತೀನಿ ಅಂದರೂ ಕೂಡ ದೇವರು ಮತ್ತೆ ಈಚೆಗೆ ಬರೋದಕ್ಕೆ ಅವಕಾಶವನ್ನು ಕೊಡಲ್ಲ. ಆಗಿರುವಂಥ ಕಾರಣ ದೇವರ ಅವಕಾಶ ಕೊಡದಲೇ ಇದ್ದಾಗ ತಿಳುವಳಿಕೆ ಇದ್ದರೆ ಏನು ಪ್ರಯೋಜನ, ಯುಕ್ತಿ ಇದ್ದರೆ ಏನು ಪ್ರಯೋಜನ, ಜ್ಞಾನ ಇದ್ದರೆ ಏನು ಪ್ರಯೋಜನ? ಯಾವುದು ಕೂಡ ಪ್ರಯೋಜನವಿಲ್ಲ. ಅಂದರೆ ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 10ನೇ ವಚನದ ಪ್ರಕಾರವಾಗಿ ಇವ್ರಿಗೆ ಯಾವುದು ಇದು ಇಲ್ಲ ಅಂತ ಅಂದರೆ ಇದರ ಅರ್ಥ ಏನು ಅಂತೇಳಿ ನೋಡುವಾಗ ಅವ್ಯಾವುದು ಕೂಡ ಇದ್ರೂ ಕೂಡ ಪ್ರಯೋಜನ ಇಲ್ಲ ಎಂಬುದಾಗಿ ಅಷ್ಟೇನೆ. ಅವ್ರಿಗೆ ನೇರವಾಗಿ ಜ್ಞಾನವೇ ಇಲ್ವೇನೋ, ತಿಳುವಳಿಕೆ ಇಲ್ವೇನೋ ಅಂತ ಹೇಳಿ ಅಲ್ಲ ಈ ಮಾತಿನ ಅರ್ಥ. ಆತ್ಮಕ್ಕೆ ಜ್ಞಾನ ಎನ್ನುವಂಥದ್ದಿದೆ, ಆತ್ಮಕ್ಕೆ ತಿಳುವಳಿಕೆ ಎನ್ನುವಂಥದ್ದಿದೆ, ಎಲ್ಲ ಇರುವಂಥದ್ದು ಆತ್ಮಕ್ಕೆ ಬಿಟ್ಟರೆ ಶರೀರಕ್ಕೆ ಯಾವುದೂ ಇಲ್ಲ. ಅಂದರೆ ಆತ್ಮ ನರಕದಲ್ಲಿದ್ದರೂ ಕೂಡ, ಪಾತಾಳದಲ್ಲಿದ್ದರೂ ಕೂಡ ಎಲ್ಲ ಜ್ಞಾನ ತಿಳುವಳಿಕೆಗಳಿದೆಯಾ ಅಂತ ನೋಡೋಕೆ ಇದೆ. ಆದರೆ
ಮತ್ತೆ ಭೂಲೋಕದಲ್ಲಿ ಬಂದು ಏನೋ ಮಾಡೋದಕ್ಕೆ ಅವಕಾಶ ಇಲ್ಲವಲ್ಲ, ಆದ್ರಿಂದನ ನಿನಗೆಲ್ಲ ಜ್ಞಾನ ಯುಕ್ತಿ ಏನೇ ಇದ್ರೂ ಕೂಡ ವ್ಯರ್ಥ ಎಂಬುದಾಗಿ ಹೇಳುವಂಥ ಮಾತನ್ನೇ ಇಲ್ಲಿ ಈ ರೀತಿಯಾಗಿ ದೇವರು ಬರೆಸಿದ್ದಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರಿಗೂ ವಂದನೆಗಳು.